ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 27ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈಗ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವಾದಿಸಿ ಅದನ್ನು ಸದಾಕಾಲವು ನಿನ್ನ ಆಶ್ರಯದಲ್ಲಿಟ್ಟುಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ನಮ್ಮ ಮನೆಗಳನ್ನ ಏನ್ ಮಾಡುವವರಾಗಿದ್ದಾರೆ, ಆಶೀರ್ವಾದಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆತನು ನಮ್ಮ ಮನೆಗಳನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ನಿವಾಸಗಳನ್ನ ಆತನು ಏನ್ ಮಾಡುವವರಾಗಿದ್ದಾರೆ, ಆಶೀರ್ವಾದಿಸಿ ತನ್ನ ಆಶ್ರಯದಲ್ಲಿ ಇಟ್ಟುಕೊಂಡು ನಮ್ಮನ್ನ ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವು ಅನೇಕ ವಾರ್ತಿ ನಾವು ನೆನೆಸ್ತೇವೆ, ನನ್ನ ಕುಟುಂಬಕ್ಕೆ, ನನ್ನ ಮನೆಗೆ ಯಾರು ಆಶ್ರಯ ಎಂದು ಅನೇಕ ವಾರ್ತಿ ನಾವು ನೆನೆಸ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಕಷ್ಟದಲ್ಲಿ ನಡೆದು ಹೋಗುವಾಗ, ಕಣ್ಣೀರಿನಲ್ಲಿ ನಡೆದು ಹೋಗುವಾಗ, ನನಗೆ ಯಾರು ಆಶ್ರಯ, ನನಗೆ ಯಾರು ಆಧಾರ ಎಂದು ಅನೇಕ ವಾರ್ತಿ ನಾವು ನೆನೆಸ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ಕರ್ತನಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನ ಮನೆಯನ್ನು ಆಶೀರ್ವಾದಿಸ್ತೇನೆ, ನಿನ್ನ ಕುಟುಂಬವನ್ನು ನನ್ನ ಆಶ್ರಯದಲ್ಲಿ ಇಟ್ಟುಕೊಂಡು ನಡೆಸ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀವು ಸಂಧಿಸ್ರಿ. ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ, ಅವರ ಮನೆಗಳನ್ನ, ಅವರ ನಿವಾಸಗಳನ್ನ, ಕುಟುಂಬಗಳನ್ನ ನೀನು ಆಶ್ರಯಿಸಿ ನಡೆಸೋದ್ರಿ ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.